ಒಂದೂರಲ್ಲಿ ಸುರೇಶ್ ಅನ್ನುವ ಒಬ್ಬ ವ್ಯಕ್ತಿ ಇದ್ದ. ಅವನ ಹೆಂಡತಿ ಹೆಸರು ಕಲ್ಯಾಣಿ. ಅವರಿಬ್ಬರಿಗೆ ಪ್ರಿಯಾ ಅನ್ನುವ ಮಗಳು ಹಾಗೂ ಗಣೇಶ್ ಅನ್ನುವ ಒಬ್ಬ ಮಗ ಇದ್ದ. ಸುರೇಶ್ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿ ಹಣ ಸಂಪಾದನೆ ಮಾಡಿ ಅವನ ಕುಟುಂಬವನ್ನ ನೋಡ್ಕೊಳ್ತಿದ್ದ. ಏನಿದು, ಇವತ್ತು ಇಷ್ಟು ಟೈಮ್ ಆಗಿ ಕೂಡ ಇವರು ಮನೆಗೇನೆ ಬಂದಿಲ್ಲ. ಯಾವಾಗ್ಲೂ ಇಷ್ಟೊತ್ತಿಗೆ ಮನೆಗೆ ಬಂದ್ಬಿಡ್ತಾರೆ. ಏನಮ್ಮ, ತಂದೆಗೋಸ್ಕರ ಕಾಯ್ತಾ ಇದ್ದೀರಾ? ಇಷ್ಟೊತ್ತಾದ್ರೂ ಯಾಕಮ್ಮ ಅಪ್ಪ ಇನ್ನೂ ಮನೆಗೆ ಬಂದಿಲ್ಲ? ಭವಿಷ್ಯ ಅವ್ರಿಗೇನೋ ಕೆಲಸ ಇರಬೇಕು, ಅದಕ್ಕೇನೆ ಬಂದಿಲ್ಲ. ಹಾಗೆ ಕಲ್ಯಾಣಿ, ಪ್ರಿಯಾ, ಗಣೇಶ್ 3 ಜನನು ಸುರೇಶ್ಗೋಸ್ಕರ ಕಾಯ್ತಾ ಇದ್ದಾಗ ತಲೆಯಲ್ಲಿ ದೊಡ್ಡ ಗಾಯದೊಂದಿಗೆ ಸುರೇಶ್ ಮನೆಗ್ ಬಂದ. ಅಯ್ಯೋ, ಏನಾಯ್ತು ರೀ? ತಲೆಯಲ್ಲಿ ಅಷ್ಟು ದೊಡ್ಡ ಗಾಯ ಆಗಿದೆ. ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಈ ಅಪಘಾತ ಆಯ್ತು, ಅದರಿಂದನೇ ನನಗೆ ಈ ಗಾಯ ಆಗಿದ್ದು. ಫ್ಯಾಕ್ಟ್ರಿ ಪಕ್ಕದಲ್ಲಿರುವ ಆಸ್ಪತ್ರೆಯಿಂದನೇ ನನಗೆ ಕಟ್ಟಾಕಿದ್ದು. ಬನ್ನಿ, ನೋಡಿದ್ರೆ ತುಂಬಾ ಸುಸ್ತಾದ ರೀತಿ ಇದೆ. ಊಟ ಮಾಡಿ, ಸ್ವಲ್ಪ ಹೊತ್ತು ನಿದ್ರೆ ಮಾಡಿ. ನನಗೆ ಊಟ ಬೇಡ, ಹಸಿವು ಕೂಡ ಆಗ್ತಾ ಇಲ್ಲ. ನನಗೆ ತಲೆ ತುಂಬಾ ನೋವಾಗ್ತಿದೆ, ನಾನೋಗಿ ವಿಶ್ರಾಂತಿ ತಗೋತೀನಿ. ಹಾಗಂತ ಹೇಳಿ ಸುರೇಶ್ ರೂಮ್ ಒಳಗಡೆ ಹೋಗಿ ವಿಶ್ರಾಂತಿ ತಗೊಂಡ. ಅವನಿಗೆ ಗಾಯ ಆಗಿರೋದನ್ನ ನೋಡಿ ಮಕ್ಕಳು ಹೆಂಡತಿ ಎಲ್ರೂ ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ರು. ಹೀಗಿರುವಾಗ ಮರುದಿನ ಬೆಳಗ್ಗೆ ಸುರೇಶ್ಗೆ ಎಚ್ಚರವಾಯ್ತು. ಪಾಪ ಅವನಿಗೆ ತಲೆ ತುಂಬಾ ನೋವಾಗ್ತಾ ಇತ್ತು. ಆ ನೋವನ್ನ ಅವನಿಂದ ತಡ್ಕೊಳಕ್ಕಾಗ್ಲಿಲ್ಲ. ಇವಾಗ್ಲೇ ನಮ್ಮ ಊರಲ್ಲಿರುವ ದೊಡ್ಡ ಆಸ್ಪತ್ರೆಗೆ ಹೋಗೋಣ ಬನ್ನಿ. ಮಕ್ಕಳೇ, ನೀವು ಮನೆಯಲ್ಲೇ ಇರಿ, ನಾನು ನಿಮ್ ತಂದೆನ ಕರ್ಕೊಂಡು ಆಸ್ಪತ್ರೆಗೆ ಹೋಗಿ ಬರ್ತೀನಿ. ಹಾಗೆ ಕಲ್ಯಾಣಿ ಸುರೇಶ್ನ ಕರ್ಕೊಂಡು ಅಲ್ಲಿಂದ ಹಾಸ್ಪಿಟಲ್ಗೆ ಹೊರಟ್ಲು. ತಂದೆಗೆ ಆಗಿರುವ ಗಾಯ ಬೇಗ ಗುಣ ಆದ್ರೆ ಚೆನ್ನಾಗಿರ್ತಿತ್ತು. ಹೌದು, ತಂದೆ ನೋವಿನಿಂದ ತುಂಬಾ ಕಷ್ಟಪಡ್ತಿದ್ದಾರೆ, ಅಮ್ಮ ಕೂಡ ದುಃಖ ಪಡ್ತಿದ್ದಾರೆ. ಹಾಗೆ ಮನೆಯಲ್ಲಿ ಮಕ್ಳಿಬ್ರು ಅವರ ತಂದೆಗೋಸ್ಕರ ಯೋಚನೆ ಮಾಡ್ತಾ ಇದ್ದಾಗ ಈ ಕಡೆ ಸುರೇಶ್ ಹಾಗೂ ಕಲ್ಯಾಣಿ ಇಬ್ರು ಹಾಸ್ಪಿಟಲ್ಗೆ ನಡ್ಕೊಂಡು ಹೋಗ್ತಾ ಇದ್ರು. ಆವಾಗ ದಾರಿಯಲ್ಲಿ ಬಂದ ಒಂದು ದೊಡ್ಡ ಲಾರಿ ಅವ್ರಿಗೆ ಡಿಕ್ಕಿ ಹೊಡೆದಿದ್ರಿಂದ ಅವರಿಬ್ರು ಅಲ್ಲೇ ಪ್ರಾಣನ ಬಿಟ್ರು. ಅದರ ನೋಡಿದ ಕೆಲವರು ಅವ್ರನ್ನ ತಕ್ಷಣ ಆಂಬ್ಯುಲೆನ್ಸ್ ಕರೆಸಿ ಅದರಲ್ಲಿ ಹಾಸ್ಪಿಟಲ್ಗೆ ಕಳ್ಸಿದ್ರು. ಆದ್ರೆ ಅಷ್ಟ್ ಬೇಗ ಅವರ ಪ್ರಾಣನೂ ಹೋಗಿತ್ತು. ತಕ್ಷಣ ಈ ವಿಷಯ ತಿಳಿಸೋದಕ್ಕೋಸ್ಕರ ಅವರ ಮನೆ ಹೌಸ್ ಓನರ್ ಅವರ ಮನೆಗೆ ಹೋದ್ರು. ಇಲ್ಲಿ ನೋಡಿ ಮಕ್ಕಳೇ, ನಿಮ್ಮ ತಂದೆ ತಾಯಿಗೆ ಆಕ್ಸಿಡೆಂಟ್ ಆಗಿದೆ, ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಆದ್ರೆ ಅವಾಗ್ಲೇ ಜೀವ ಹೋಗಿದೆ, ತಕ್ಷಣ ಹೋಗಿ ನೋಡಿ. ಹಾಗೆ ಹೌಸ್ ಓನರ್ ಹೇಳಿದಾಗ ಪ್ರಿಯಾ ಹಾಗೂ ಗಣೇಶ್ ಇಬ್ರು ತಕ್ಷಣ ಹಾಸ್ಪಿಟಲ್ಗೆ ಹೋದ್ರು. ಸತ್ತೋಗಿರೋ ತಂದೆ ತಾಯಿನ ನೋಡಿ ತುಂಬಾ ಬೇಜಾರ್ ಮಾಡ್ಕೊಂಡ್ರು. ಏನಮ್ಮ ಇದು, ನಮ್ನ ಬಿಟ್ಬಿಟ್ಟು ಹೋಗ್ಬಿಟ್ರ? ನಾವು ಹೇಗಮ್ಮ ಬದುಕೋದು? ನಮ್ನ ಯಾರಮ್ಮ ಓದಿಸ್ತಾರೆ? ಹಾಗಂತ ಪ್ರಿಯಾ ಜೋರಾಗಿ ಅಳ್ತಾ ಇದ್ಲು. ಆವಾಗ ಗಣೇಶ್ ಅವಳನ್ನ ಸಮಾಧಾನ ಮಾಡ್ದ. ಆಮೇಲೆ ಅಲ್ಲಿದ್ದ ಕೆಲವರು ಅವ್ರಿಗೆ ಮಾಡ್ಬೇಕಾಗಿರುವ ಕೊನೆ ಕಾರ್ಯಗಳನ್ನ ಮಾಡಿ ಮುಗಿಸಿದ್ರು. ರಾತ್ರಿ ಸಮಯ ಮಕ್ಳಿಬ್ರು ಮನೆಗ್ ಬಂದಾಗ ಮನೆಯಲ್ಲಿ ಅವರ ಮನೆಯ ಹೌಸ್ ಓನರ್ ಇರೋದನ್ನ ನೋಡಿದ್ರು. ನೀವೇನು ಮತ್ತೆ ಬಂದಿದ್ದೀರಾ? ನೀವು ಈ ಮನೇಲಿ ಇರಬಾರ್ದು. ಹಾಗಾದ್ರೆ ನಾವಿವಾಗ ಎಲ್ಲಿಗೆ ಹೋಗೋದು? ಇಷ್ಟು ದಿನ ನಾವೆಲ್ಲರೂ ಇದೇ ಮನೇಲಿ ತಾನೇ ವಾಸ ಮಾಡ್ತಾ ಇದ್ದಿದ್ದು. ನಮ್ಮ ತಂದೆ ತಿಂಗಳು ಬಾಡಿಗೆ ಕೊಡ್ತಿದ್ರು ತಾನೆ. ನಮ್ಮಿಂದ ನಿಮಗೆ ಯಾವ ತೊಂದರೆನೂ ಬರಲ್ಲ. ಇವಾಗ ನಾವು ಎಲ್ಲಿಗೆ ಹೋಗೋದು? ಅವಾಗ ನಿಮ್ಮ ತಂದೆ ತಾಯಿ ಜೀವಂತವಾಗಿದ್ರು, ಸಮಯಕ್ಕೆ ಸರಿಯಾಗಿ ಹಣವನ್ನು ಕೊಡ್ತಿದ್ರು. ಇವಾಗ ನಿಮಗೆ ಅಂತ ಯಾರೂ ಇಲ್ಲ, ನೀವಿಬ್ರು ಸಣ್ಣ ಮಕ್ಕಳು, ನಿಮ್ಮಿಂದ ಮನೆಗೆ ಬಾಡಿಗೆ ಕಟ್ಟಕ್ಕಾಗಲ್ಲ. ಹಾಗೆ ರಾಮಯ್ಯ ಪ್ರಿಯಾ ಹಾಗೂ ಗಣೇಶ್ನ ಮನೆಯಿಂದ ಹೊರಗಡೆ ಹಾಕ್ತ. ಪಾಪ ಅವರಿಬ್ರು ಕೂಡ ಅಲ್ಲೇ ಇದ್ದ ಒಂದು ಮರದ ಕೆಳಗಡೆ ಹೋಗಿ ಕೂತ್ಕೊಂಡ್ರು. ಮರದ ಕೆಳಗೆ ನಿದ್ರೆ ಮಾಡಕ್ಕೆ ತುಂಬಾ ಭಯ ಆಗ್ತಿದೆ ಗಣೇಶ್. ಅದೆಲ್ಲ ಪರವಾಗಿಲ್ಲ ಅಕ್ಕ, ನಾನಿದ್ದೀನಲ್ವಾ, ನೀನು ಆರಾಮವಾಗಿ ನಿದ್ರೆ ಮಾಡು. ಹಾಗೆ ಗಣೇಶ್ ಧೈರ್ಯ ಕೊಟ್ಟಿದ್ರಿಂದ ಪ್ರಿಯಾ ಅಲ್ಲೇ ಮಲಗಿ ನಿದ್ದೆ ಮಾಡಿದ್ಲು. ಸ್ವಲ್ಪ ಸಮಯದಲ್ಲಿ ಗಣೇಶ್ ಕೂಡ ಮಲಗಿ ನಿದ್ದೆ ಮಾಡ್ದ. ಆದ್ರೆ ಯಾರಿಗೂ ಗೊತ್ತಿಲ್ಲದೆ ಇರುವ ಒಂದು ವಿಷಯ ಏನು ಅಂದ್ರೆ, ಆ ಮರದ ಮೇಲೆ ಒಂದು ದೆವ್ವ ಇತ್ತು. ಆ ದೆವ್ವ ಇವ್ರನ್ನ ನೋಡ್ತಾನೆ ಇತ್ತು. ಎಷ್ಟೋ ದಿನಗಳಿಂದ ಈ ಮರದ ಮೇಲೆ ಕೂತ್ಕೊಂಡು ಆಹಾರಕ್ಕೋಸ್ಕರ ಕಾಯ್ತಾ ಇದ್ದೆ. ಇವತ್ತು ನೀವು ನನ್ನ ಕಣ್ಣಿಗೆ ಬಿದ್ದಿದ್ದೀರಾ. ನಿಮ್ಮನ್ನು ನನ್ನ ಆಹಾರವಾಗಿ ತಿಂತೀನಿ. ಮನುಷ್ಯರು ತುಂಬಾ ಬುದ್ಧಿವಂತರು. ಅವರು ನನ್ನನ್ನು ನೋಡಿ ಊರಿನವರ ಜೊತೆ ಹೇಳಿದ್ರೆ ನಾನಿಲ್ಲಿಂದ ಹೋಗ್ಬೇಕಾಗುತ್ತೆ. ಇವರನ್ನು ಹೇಗಾದ್ರೂ ಮಾಡಿ ಮರಳು ಮಾಡ್ಬೇಕು. ಇವರಿಗೆ ಮನೆ ಇಲ್ಲ ಅನ್ಸುತ್ತೆ. ಹಾಗೆ ದೆವ್ವ ಕೆಳಗಡೆ ಗಣೇಶ್ ಹಾಗೂ ಪ್ರಿಯಾ ಹತ್ರ ಬಂದು ಸ್ವಲ್ಪ ದೂರದಲ್ಲಿ ಇದ್ದ ಒಂದು ಜಾಗದಲ್ಲಿ ಒಂದು ಮನೇನ ಸೃಷ್ಟಿ ಮಾಡಿತು. ಆಮೇಲೆ ಆ ದೆವ್ವ ಒಂದು ಅಂದವಾದ ಮಹಿಳೆಯ ರೂಪಕ್ಕೆ ಬದಲಾಯಿತು. ಮಕ್ಕಳೇ, ಯಾಕೆ ಈ ಮರದ ಕೆಳಗೆ ನಿದ್ರೆ ಮಾಡ್ತಿದ್ದೀರಾ? ಎದ್ದೇಳಿ.
ಹಾಗೆ ಆ ದೆವ್ವ ಪ್ರಿಯಾ ಹಾಗೂ ಗಣೇಶ್ನ ಎಬ್ಬಿಸ್ತು. ಯಾರು ನೀವು? ನಮ್ಮನ್ನ ಯಾಕೆ ಎಬ್ಸಿದ್ರಿ? ನನ್ನ ಹೆಸರು ಸುಲೋಚನಾ. ಅಲ್ಲಿ ಕಾಣ್ತಾ ಇರುವುದು ನನ್ನ ಮನೆ. ನೀವ್ ಯಾಕೆ ಈ ಮರದ ಕೆಳಗೆ ನಿದ್ರೆ ಮಾಡ್ತಿದ್ದೀರಾ? ಇವಾಗ ಹೊರಗಡೆ ಚಳಿ ಜಾಸ್ತಿ ಇದೆ. ನಿಮ್ಮನ್ನು ನೋಡುವಾಗ ತುಂಬಾನೇ ಬೇಜಾರಾಗುತ್ತೆ. ಬನ್ನಿ, ನಿಮ್ಮನ್ನು ನಾನು ನನ್ನ ಮನೆಗೆ ಕರ್ಕೊಂಡೋಗ್ತೀನಿ. ನಾವು ಅನಾಥರು, ನಮಗೆ ಯಾವ ಕಷ್ಟನೂ ಇಲ್ಲ. ನಾವು ಇಲ್ಲೇ ಇದ್ದೋಗ್ತೀವಿ. ಅರೆ, ನೀವು ಅನಾಥ ಮಕ್ಕಳ? ನಾನು ಕೂಡ ಅನಾಥಳೆ. ನಿಮ್ಮನ್ನು ನೋಡುವಾಗ ನಾನು ಚಿಕ್ಕ ವಯಸ್ಸಲ್ಲಿ ಪಟ್ಟ ಕಷ್ಟ ನನಗೆ ನೆನಪಾಗುತ್ತೆ. ನೋಡಿ ಮಕ್ಕಳೇ, ಅನಾಥವಾಗಿ ಜೀವನ ಮಾಡೋದು ತುಂಬಾನೇ ಕಷ್ಟ. ನಾನು ಒಬ್ಳೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದೀನಿ. ನಿಮಗೆ ನಾನು ಆಶ್ರಯವನ್ನು ಕೊಡ್ತೀನಿ. ಮೊದಲು ಬನ್ನಿ, ನಿಮಗೆ ಏನಾದ್ರೂ ತಿನ್ನಕ್ ಮಾಡಿ ಕೊಡ್ತೀನಿ. ಹಾಗೆ ಹೇಳಿ ಆ ದೆವ್ವ ಗಣೇಶ್ ಹಾಗೂ ಪ್ರಿಯಾನ ಅಲ್ಲಿರುವ ಮನೆ ಕರ್ಕೊಂಡು ಹೋಯ್ತು. ಆ ಮನೆ ತುಂಬಾ ಹೊಸದಾಗಿತ್ತು. ಮಕ್ಕಳೇ, ನಾನು ಈ ರೊಟ್ಟಿನ ಮಾಡಿದ್ದೀನಿ. ನೀವಿದ್ನ ತಿಂದು ರುಚಿ ಹೇಗಿದೆ ಅಂತ ಹೇಳಿ. ಹಾಗೆ ಮಕ್ಕಳು ದೆವ್ವ ಕೊಟ್ಟ ಆ ರೊಟ್ಟಿಗಳನ್ನ ಹೊಟ್ಟೆ ತುಂಬಾ ತಿಂದ್ರು. ಇಲ್ಲಿ ನೋಡಿ, ಈ ಮಂಚದ ಮೇಲೆ ಮಲ್ಕೊಳ್ಳಿ, ನಾನು ಕೆಳಗೆ ಮಲ್ಕೋತೀನಿ. ಹಾಗೆ ಮಕ್ಕಳನ್ನ ಮಂಚದಲ್ಲಿ ಮಲಗಿಸಿ ದೆವ್ವ ಕೆಳಗಡೆ ಒಂದು ಚಾಪೆ ಹಾಕಿ ಒಂದು ದಿಂಬಿಟ್ಕೊಂಡು ಅಲ್ಲೇ ಮಲಗಿ ನಿದ್ದೆ ಮಾಡ್ತಿತ್ತು. ಮರುದಿನ ಬೆಳಿಗ್ಗೆ ಮಕ್ಕಳು ಎದ್ದೇಳಕ್ಕಿಂತ ಮುಂಚೆನೆ ಆ ದೆವ್ವ ಅದರ ಶಕ್ತಿಯಿಂದ ಮಕ್ಕಳಿಗೋಸ್ಕರ ಹಲವಾರು ತಿಂಡಿಗಳನ್ನ ಸೃಷ್ಟಿ ಮಾಡಿತ್ತು. ಅರೆ, ಈ ಅಡಿಗೆನ ನೀವೇ ಮಾಡಿದ್ರಾ? ನಾನೇ ಮಾಡಿದ್ದು. ನನಗೆ ಗೊತ್ತು, ಅನಾಥರಾಗಿ ಜೀವನ ಮಾಡೋದು ತುಂಬಾ ಕಷ್ಟ ಅಂತ. ಏನೇನೋ ತಿನ್ಬೇಕು ಅಂತ ಆಸೆ ಆಗುತ್ತೆ, ಆದ್ರೆ ನಮ್ಮ ಕೈಯಲ್ಲಿ ಏನೂ ಇರಲ್ಲ. ಅದಕ್ಕೇನೆ ನಾನು ನಿಮಗೋಸ್ಕರ ಈ ಅಡಿಗೆ ಮಾಡಿದ್ದೀನಿ. ಹಾಗೆ ಸುಲೋಚನಾ ಮಾಡಿಕೊಟ್ಟ ಆ ತಿಂಡಿಗಳನ್ನ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂದ್ರು. ಮಕ್ಕಳೇ, ನೀವು ತಿಂತಾ ಇರಿ, ನಾನು ಇವಾಗ್ಲೇ ಬರ್ತೀನಿ. ಹಾಗೆ ಹೇಳಿ ಹೊರಗಡೆ ಹೋದ ಸುಲೋಚನಾ ಪುನಃ ಅವಳ ನಿಜವಾದ ಸ್ವರೂಪಕ್ಕೆ ಬದಲಾದ್ಲು. ಹಾಗೆ ದೆವ್ವದ ರೂಪಕ್ಕೆ ಬದಲಾಗಿ ಮನೆಯೊಳಗಡೆ ಇರುವ ಮಕ್ಕಳನ್ನ ಇವಾಗ್ಲೇ ತಿನ್ಬೇಕು ಅಂತ ಅವಳು ಅಂದ್ಕೊಂಡ್ಲು. ಹಾಗೆ ಅಂದ್ಕೊಂಡು ಆ ದೆವ್ವ ಮನೆಯೊಳಗಡೆ ಬಂತು. ಇದ್ದಕ್ಕಿದ್ದಂತೆ ಅಲ್ಲಿಗೆ ಬಂದ ದೆವ್ವವನ್ನ ನೋಡಿ ಪ್ರಿಯಾ ಹಾಗೂ ಗಣೇಶ್ ಇಬ್ರು ಜೋರಾಗಿ ಕಿಚ್ಚಾಡ್ತಾ ಇದ್ರು. ಯಾರು ನೀವು? ಸುಲೋಚನಾ ಆಂಟಿ, ಸುಲೋಚನಾ ಆಂಟಿ, ಎಲ್ಲಿದ್ದೀರಾ ನೀವು? ಬೇಗ ಬನ್ನಿ, ದೆವ್ವ ಮನೆಯೊಳಗೆ ಬಂದಿದೆ. ನಾನೇ ಸುಲೋಚನಾ. ನಿಮ್ಮನ್ನು ಮಾಯ ಮಾಡಿ ಇಲ್ಲಿಗೆ ಕರ್ಕೊಂಡ್ಬಂದಿದ್ದೀನಿ. ಇವಾಗ ನಿಮ್ಮನ್ನು ತಿಂದು ನನ್ನ ಹಸಿವನ್ನು ತೀರಿಸ್ಕೋತೀನಿ. ಗಣೇಶ್, ನಿನಗೆ ನೆನ್ಪಿಲ್ವಾ ತಂದೆ ತಾಯಿ ಹೇಳಿದ್ದು ನಮಗೆ ಯಾವ ಕಷ್ಟ ಬಂದ್ರು ವೆಂಕಟೇಶ್ವರ ಸ್ವಾಮಿನ ಕರಿಬೇಕು ಅಂತ? ತಕ್ಷಣ ನಾವು ವೆಂಕಟೇಶ್ವರ ಸ್ವಾಮಿನ ಕರೆಯೋಣ. ಹಾಗೆ ಅಂದ್ಕೊಂಡು ಮಕ್ಳಿಬ್ರು ವೆಂಕಟೇಶ್ವರ ಸ್ವಾಮಿಯ ಹತ್ರ ಬೇಡ್ಕೊಂಡ್ರು. ಓಂ ನಮೋ ವೆಂಕಟೇಶಾಯ, ಓಂ ನಮೋ ವೆಂಕಟೇಶಾಯ. ಏಳುಕುಂಡಲವಾಡ, ನಮ್ಮನ್ನು ಕಾಪಾಡು. ಅನಾಥ ರಕ್ಷಕ, ನಮ್ಮನ್ನು ಕಾಪಾಡು. ಓಂ ನಮೋ ವೆಂಕಟೇಶಾಯ, ಓಂ ನಮೋ ಶ್ರೀನಿವಾಸಾಯ. ಹಾಗಂತ ಮಕ್ಳಿಬ್ರು ವೆಂಕಟೇಶ್ವರ ಸ್ವಾಮಿ ಹತ್ರ ಬೇಡ್ಕೊಂಡ ತಕ್ಷಣ ಅವರ ಮುಂದ್ಗಡೆ ಸ್ವಾಮಿನೂ ಪ್ರತ್ಯಕ್ಷವಾದ್ರು. ಎಷ್ಟು ಧೈರ್ಯ ಇದ್ರೆ ಮಕ್ಕಳನ್ನು ಹೀಗೆ ಹಿಂಸೆ ಮಾಡಿ ತಿನ್ನಲು ನೋಡ್ತೀಯ? ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ಯಾ? ಹೀಗೆ ದೆವ್ವವಾಗಿ ತಿರುಗಾಡುತ್ತಿದ್ಯಾ? ಇನ್ನೂ ಪಾಪವನ್ನು ಮೂಟೆ ಕಟ್ಟಬೇಕು ಅಂತ ನೋಡ್ತಾ ಇದ್ದೀಯಾ? ಭಕ್ತರಿಗೆ ಕಷ್ಟ ಬಂದ್ರೆ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಹಾಗೆ ವೆಂಕಟೇಶ್ವರ ಸ್ವಾಮಿ ಅವ್ರ ಹತ್ರ ಇದ್ದ ವಿಷ್ಣು ಚಕ್ರದಿಂದ ಆ ದೆವ್ವದ ತಲೆಯನ್ನ ಕಡ್ದಾಕಿದ್ರು. ಆ ದೆವ್ವನು ಅಲ್ಲೇ ಭಸ್ಮವಾಯಿತು. ಕರೆದ ತಕ್ಷಣ ನಮ್ಮನ್ನು ಬಂದು ಕಾಪಾಡಿದಕ್ಕೆ ತುಂಬಾ ಧನ್ಯವಾದಗಳು ಸ್ವಾಮಿ. ನೀವು ಸಮಯಕ್ಕೆ ಸರಿಯಾಗಿ ಬರದಿದ್ರೆ ನಾವು ಕೂಡ ನಮ್ಮ ತಂದೆ ತಾಯಿಯ ಬಳಿ ಹೋಗಿ ಸೇರ್ಬೇಕಾಗಿತ್ತು. ಚಿಂತೆ ಮಾಡಬೇಡಿ, ನಾನು ಯಾವಾಗ್ಲೂ ನಿಮ್ ಜೊತೆನೇ ಇರ್ತೀನಿ. ನೀವು ಇದೇ ಮನೆಯಲ್ಲಿ ಚೆನ್ನಾಗಿ ಜೀವನ ಮಾಡ್ಕೊಂಡಿರಿ. ಹಾಗೆ ಸ್ವಾಮಿ ಅವ್ರಿಗೆ ಸ್ವಲ್ಪ ಹಣ ಕೊಟ್ಟು ಅಲ್ಲಿಂದ ಮಾಯವಾದ್ರು. ಮಕ್ಳಿಬ್ರು ಕೂಡ ಆ ಹಣದಲ್ಲಿ ಅವ್ರ ಜೀವನಾನ ಬಾಳ್ತಾ ಇದ್ರು. ಒಂದು ಊರಿನಲ್ಲಿ ರಂಗಯ್ಯ ಎನ್ನುವ ವ್ಯಕ್ತಿ ತನ್ನ ಕುಟುಂಬ ಜೊತೆ ಸಂತೋಷವಾಗಿ ಇದ್ದ. ಅವನಿಗೆ ತಂದೆ ತಾಯಿಯ ಆಸ್ತಿ ಯಾವುದೂ ಇರಲಿಲ್ಲ. ಕೂಲಿ ಕೆಲಸವನ್ನು ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದ. ಅವನ ಹೆಂಡತಿ ಜಾನಕಿ ಕೂಡ ಕುಟುಂಬದ ಕಷ್ಟಕ್ಕಾಗಿ ಕೂಲಿ ಕೆಲಸವನ್ನು ಮಾಡ್ತಾ ಇದ್ಲು. ಅವರ ಮಕ್ಕಳಾದ ಆನಂದ್ ಮತ್ತು ಕಸ್ತೂರಿ ತಂದೆ ತಾಯಿಯ ಮಾತನ್ನು ಕೇಳಿ ಚೆನ್ನಾಗಿ ಓದ್ತಾ ಇದ್ರು. ಹೀಗೆ ಅವರು ಬಡವರಾದ್ರೂ ಕೂಡ ಇರುವುದಲ್ಲಿ ಸಂತೋಷವಾಗಿ ಜೀವನ ನಡೆಸ್ತಾ ಇದ್ರು. ಜಾನಕಿಯಮ್ಮ ಯಾವಾಗ್ಲೂ ಮಕ್ಕಳಿಗೆ ದೈವ ಭಕ್ತಿಯನ್ನು ಹೇಳಿಕೊಡ್ತಾ ಇದ್ಲು. ಹೀಗೆ ಅವರೆಲ್ಲರೂ ಸೇರಿ ಪ್ರತಿದಿನ ಪೂಜೆ ಮಾಡ್ತಿದ್ರು. ಕಷ್ಟ ಆದ್ರೂ ಸಂತೋಷವಾದ್ರೂ ಅವರೇ ನೋಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ಲು. ಒಂದು ದಿನ ರಂಗಯ್ಯ ಧಾನ್ಯಗಳನ್ನು ತನ್ನ ಎತ್ತಿನ ಗಾಡಿಯಲ್ಲಿ ತೆಗೆದುಕೊಂಡು ಹೋಗಿ ತನ್ನ ಮನೆಯ ಮುಂದೆ ಇಟ್ಟ. ರೀ, ಈ ಧಾನ್ಯಗಳಿಂದ ಮೊದಲು
ವೆಂಕಟೇಶ್ವರ ಸ್ವಾಮಿಗೆ ನೈವೇದ್ಯವನ್ನು ಇಟ್ಟು ಆಮೇಲೆ ನಾವು ಇದನ್ನು ಉಪಯೋಗ ಮಾಡೋಣ ರೀ. ಹೌದು ಜಾನಕಿ, ಅವರು ಚೆನ್ನಾಗಿ ನಮ್ಮನ್ನ ನೋಡ್ಕೊಂಡಿರೋದ್ರಿಂದ ತಾನೇ ನಾವು ಸಂತೋಷವಾಗಿರೋದು. ಅವರಿಗೆ ಕೊಟ್ಮೇಲನೆ ನಮಗೆ. ಹೀಗೆ ಅವರು ಆ ಧಾನ್ಯದಿಂದ ವೆಂಕಟೇಶ್ವರ ಸ್ವಾಮಿಗೆ ಪ್ರಸಾದವನ್ನು ಮಾಡಿ ನೈವೇದ್ಯವಾಗಿ ಇಟ್ರು. ಹೀಗೆ ಸ್ವಾಮಿಗೆ ಪ್ರಸಾದ ಮಾಡಿದ ನಂತರ ಉಳಿದ ಧಾನ್ಯದಿಂದ ಆಹಾರ ಮಾಡಿ ತಿಂತಾ ಇದ್ರು. ರೀ, ಸ್ವಾಮಿಯ ದಯೆಯಿಂದ ಈ ಸಲ ಒಳ್ಳೆ ಲಾಭ ಬಂದ್ರೆ ನಾವು ನಮ್ಮ ಮನೆಯನ್ನು ಸರಿಪಡಿಸ್ಬೇಕು ರೀ. ನೋಡ್ರಿ, ಮನೆ ಮೇಲೆ ಇರೋ ಅಂಚೆಲ್ಲ ಹೇಗೆ ಹಾಳಾಗಿದೆ ಅಂತ. ಮುಂದೆ ಬರುವುದು ಬೇಸಿಗೆ ಕಾಲ, ತುಂಬಾನೇ ಕಷ್ಟಪಡ್ಬೇಕಾಗುತ್ತೆ. ಮಳೆ ಕಾಲದಲ್ಲೂ ಕೂಡ ನಮಗೆ ತುಂಬಾನೇ ಕಷ್ಟ ಆಗುತ್ತೆ. ಹೌದು ಜಾನಕಿ, ಧಾನ್ಯವನ್ನು ಮಾರಿದ ಮೇಲೆ ಮುಂದೆ ಅದೇ ಕೆಲಸ ಮಾಡೋಣ. ಮಕ್ಕಳಿಗೆ ಬೇಸಿಗೆ ರಜೆ ಬಿಟ್ಟಿದಾರಲ್ವಾ, ನಾವೆಲ್ಲರೂ ಸೇರಿ ಮನೆ ಕೆಲಸ ಮಾಡೋಣ. ಆಯ್ತು ಅಪ್ಪ, ಮನೆಗೆ ಬೇಕಾಗಿರೋ ಕಲ್ಲು ಮಣ್ಣು ನಾನ್ ತಗೊಂಬರ್ತೀನಿ. ಮನೆ ಕಟ್ಟಿ ಆದ್ಮೇಲೆ ನಾನು ಗಿಡಗಳನ್ನು ನೆಡ್ತೀನಿ ಅಪ್ಪ. ಹೀಗೆ 2 ದಿನಗಳ ಬಳಿಕ ರಂಗಯ್ಯ ತಾನು ಬೆಳೆದಂತಹ ಧಾನ್ಯಗಳನ್ನು ರೈಸ್ ಮಿಲ್ನ ಯಜಮಾನನಿಗೆ ಕೊಟ್ಟ. ರಂಗಯ್ಯ, ನನಗೆ ಬರಬೇಕಾದ ಹಣ ಇನ್ನೂ ಬರಲಿಲ್ಲ. ಇವಾಗ ನಿನಗೆ ಕೊಡ್ಲಿಕ್ಕೆ ಕೂಡ ನನ್ನ ಜೊತೆ ಹಣ ಇಲ್ಲ. ನನಗೆ ಹಣ ಬರಲಿಕ್ಕೆ ಇನ್ನು 2 ದಿನ ಆಗ್ಬೋದು. ಮನೆನ ಸರಿ ಮಾಡ್ಬೇಕಯ್ಯ. ಧಾನ್ಯ ಮಾರಿದ ಹಣ ಬಂದ್ರೆ ಮನೆ ಕಟ್ಟುವ ಅಂತ ಯೋಚನೆ ಮಾಡಿದೆ. ಮನೆಯಲ್ಲಿ ಧಾನ್ಯವನ್ನು ಇಟ್ಟರೆ ಮಳೆ ಬಂದು ಧಾನ್ಯ ಹಾಳಾಗುತ್ತೆ ಅಂತ ಭಯ. ನೀನು ಹೇಳಿದ್ದು ನಿಜಾನೇ ರಂಗಯ್ಯ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನಿನ್ನ ಧಾನ್ಯಗಳನ್ನು ಇಲ್ಲೇ ಇಟ್ಟೋಗು. ಈ ಕಡೆ ಧಾನ್ಯಕ್ಕೆ ಬೆಲೆ ಜಾಸ್ತಿ ಆದರೆ ನಿನಗೆ ಕೊಡಬೇಕಾದ ಹಣ ನಾನು ಕೊಡ್ತೀನಿ. ಬೆಲೆ ಜಾಸ್ತಿ ಆದರೂ ಕಡಿಮೆ ಆದರೂ ಇಲ್ಲೇ ಇರಲಿ. ಆಯ್ತು ಅಯ್ಯ, ನಿಮ್ಮ ಮೇಲೆ ನಂಬಿಕೆ ಇರೋದ್ರಿಂದ ಇಲ್ಲೇ ನಿಮ್ಮ ಜೊತೆ ಕೊಟ್ಟೋಗ್ತೀನಿ. ರಂಗಯ್ಯ ತಾನು ಬೆಳೆದಂತಹ ಧಾನ್ಯಗಳನ್ನು ರೈಸ್ ಮಿಲ್ ಮಾಲೀಕನಿಗೆ ಕೊಟ್ಟು ಚೀಟಿಯನ್ನು ತೆಗೆದುಕೊಂಡು ಬಂದ. ಹಣ ತಗೋಬಂದ್ರ ನಾವು ಮನೆ ಕೆಲಸ ಮಾಡ್ಬೋದಾ ರೀ? ಇಲ್ಲ ಜಾನಕಿ, ಮಿಲ್ಲು ಯಜಮಾನ ಹಣವನ್ನು ಕೊಟ್ಟಿಲ್ಲ. ಇವಾಗ ಯಜಮಾನ ಹತ್ರ ಹಣ ಇಲ್ವಂತೆ. ಇಲ್ಲಿ ನೋಡು, ಚೀಟಿ ಕೊಟ್ಟು ಕಳಿಸಿದ್ದಾರೆ. ಸ್ವಲ್ಪ ದಿನ ಬಿಟ್ಟು ಹೋಗಿ ಚೀಟಿಯನ್ನು ಕೊಟ್ರೆ ನಮಗೆ ಹಣ ಕೊಡ್ತಾರೆ. ಹಾಗಾದ್ರೆ ಅದುವರೆಗೂ ಈ ಮನೆಯಲ್ಲಿ ಹೇಗೆ ಇರೋದು? ಬಿಸಿಲು ನೋಡಿದ್ರೆ ಭಯ ಆಗ್ತಿದೆ. ಬಿಸಿಲಲ್ಲಿ ಈ ಮನೇಲಿ ಇರೋದು ತುಂಬಾ ಕಷ್ಟ ರೀ. ಹೀಗೆ ರಂಗಯ್ಯ ಮತ್ತು ಜಾನಕಿಯಮ್ಮ ಚಿಂತೆ ಮಾಡ್ತಾ ಇದ್ರು. ಹೀಗೆ ಸ್ವಲ್ಪ ದಿನಗಳು ಕಳೆಯಿತು. ಬಿಸಿಲು ಕೂಡ ಜಾಸ್ತಿ ಆಯಿತು. ಮನೆಯ ಅಂಚೆಲ್ಲ ಬಿದ್ದೋದ ಕಾರಣ, ಮನೆಯೊಳಗೆ ಬಿಸಿಲು ಹೊಡಿತಾ ಇರುವ ಕಾರಣ ಮಕ್ಕಳಲ್ಲೂ ಅನಾರೋಗ್ಯ ಏರ್ಪಟ್ಟಿತು. ಅಮ್ಮ, ಮನೆಯೊಳಗೆ ಇರ್ಲಿಕ್ಕೇನೆ ಆಗ್ತಾ ಇಲ್ಲ. ನೋಡು, ಬಿಸಿಲು ಮನೆಯೊಳಗೆ ಬರ್ತಾ ಇದೆ. ಹೌದಮ್ಮ, ಈ ಬಿಸಿಲಿನಿಂದ ತಲೆನೋವು ಕೂಡ ಜಾಸ್ತಿ ಆಗ್ತಿದೆ. ಒಂದು ಕೆಲಸ ಮಾಡೋಣ ಅಮ್ಮ, ಬಿಸಿಲು ಕಡಿಮೆ ಆಗುವ ತನಕ ಅಜ್ಜಿ ಮನೇಲಿ ಇರೋಣ. ಹಾಗೆ ಅಲ್ಲಿ ಸ್ವಲ್ಪ ದಿನ ಸಂತೋಷವಾಗಿ ಇರ್ಬೋದು. ನನಗೆ ಗೊತ್ತಮ್ಮ, ಆದ್ರೆ ನಾವು ಬಡವರಾದ ಕಾರಣ ಯಾರೂ ಕೂಡ ನಮ್ಮನ್ನು ಮನೆಗೆ ಸೇರ್ಸಲ್ಲ. ಎಲ್ಲರಿಗೂ ಹಣನೇ ಬೇಕಾಗಿರೋದು. ಹಣ ಇದ್ರೆ ಮಾತ್ರ ಯಾರೂ ಕೂಡ ನಮ್ಮನ್ನ ಸೇರ್ಸೋದು. ನಮಗೆ ಇವಾಗ ವೆಂಕಟೇಶ್ವರ ಸ್ವಾಮಿಯೇ ದಿಕ್ಕು. ಹೀಗೆ ಜಾನಕಿಯಮ್ಮ ಮಕ್ಕಳಿಗೆ ಹೇಳಿದ್ಲು. ಮರುದಿನ ಕಸ್ತೂರಿ ಮತ್ತು ಆನಂದಿಗೆ ಜ್ವರ ಬಂದಿತ್ತು. ಮಕ್ಕಳಿಬ್ರಿಗೂ ಜ್ವರ ಬಂದಿದೆ ಕಣ್ರಿ. ನನಗೆ ತುಂಬಾ ಭಯ ಆಗ್ತಿದೆ. ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕು. ಹೀಗೆ ರಂಗಯ್ಯ ಮತ್ತು ಜಾನಕಿ ಕಸ್ತೂರಿ ಮತ್ತು ಅರವಿಂದನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಹಾಸ್ಪಿಟಲ್ನಲ್ಲಿ ಡಾಕ್ಟರ್, ಮಕ್ಕಳು ತುಂಬಾ ಸುಸ್ತಾಗಿದ್ದಾರೆ. ಅವರಿಗೆ ಜ್ವರ ಬಂದಿದೆ. ಅವರಿಗೆ ಬಿಸಿಲು ಆಗೋದಿಲ್ಲ. ಅದರಿಂದ ಸ್ವಲ್ಪ ದಿನ ತಂಪಾದ ಪ್ರದೇಶದಲ್ಲಿ ಇರಿ. ಹೀಗೆ ಡಾಕ್ಟರ್ ಹೇಳಿದಾಗ ರಂಗಯ್ಯ ಮತ್ತು ಜಾನಕಿ ಮಕ್ಕಳನ್ನು ಮನೆಗೆ ಕರ್ಕೊಂಡು ಬಂದ್ರು. ನೋಡಿದ್ರೀ, ಈ ಮನೆಯಲ್ಲಿ ಇದ್ದಿದ್ದಕ್ಕೇನೆ ಮಕ್ಕಳಿಗೆ ಜ್ವರ ಬಂದಿದ್ದು. ನಾವು ಕಷ್ಟಪಟ್ಟಿದ ಹಣ ನಮ್ಮ ಕೈಗೆ ಬಂದಿದ್ರೆ ಮಕ್ಕಳಿಗೂ ಕೂಡ ಈ ರೀತಿ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಏನ್ ಮಾಡೋದು ಜಾನಕಿ, ನಾನು ಹಣಕ್ಕೋಸ್ಕರ ತುಂಬಾ ಪ್ರಯತ್ನ ಪಟ್ಟೆ. ಆ ಮಿಲ್ಲು ಓನರ್ ಕೂಡ ನನ್ನ ಹತ್ರ ಹಣ ಇಲ್ಲ ಅಂತ ವಾಪಸ್ ಕಳಿಸ್ದ. ಇವಾಗ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ನಾನು ಇವಾಗ್ಲೇ ಹೋಗಿ ಪಕ್ಕದ ಮನೆ ಸುಜಾತನ್ ಜೊತೆ ಹಣವನ್ನು ಕೇಳಿ ಬರ್ತೀನಿ. ಆ ಹಣದಿಂದ ನಮ್ಮ ಮನೇನ ಸರಿ ಮಾಡಿದ್ರೆ ಅಷ್ಟೇ ಸಾಕು. ಹೀಗೆ ಜಾನಕಿಯಮ್ಮ ತನ್ನ ಸ್ನೇಹಿತಳಾದ ಸುಜಾತನ ಬಳಿಗೆ ಹೋದ್ಲು. ಸುಜಾತ ಅವಳ ಪಕ್ಕದ ಮನೆಯವಳು ಆಗಿದ್ಲು. ಏನ್ ಜಾನಕಿಯಮ್ಮ, ಇಲ್ಲಿಗೆ ಬಂದಿದೀಯಾ? ನೋಡಿದ್ರೆ ಏನೋ ಕಷ್ಟದಲ್ಲಿ ಇರುವ ಆಗಿದೆ. ಏನ್ ವಿಷಯ? ಸುಜಾತ, ನನ್ನ ಪರಿಸ್ಥಿತಿ ಸರಿ ಇಲ್ಲ. ನಿನಗೆ ಗೊತ್ತು ತಾನೆ ನನ್ನ ಮನೆ ಎಷ್ಟು ಕಷ್ಟದಲ್ಲಿ ಇದೆ ಅಂತ.
ಇವತ್ತು ನಾಳೆ ಬೀಳುವ ಪರಿಸ್ಥಿತಿಯಲ್ಲಿದೆ. ಅದು ಮಾತ್ರ ಅಲ್ಲದೆ ಗೋಡೆ ಎಲ್ಲ ಬಿದ್ದೋದ ಕಾರಣ ಬಿಸಿಲು ಮನೆಯೊಳಗೇನೆ ಬೀಸ್ತಾ ಇದೆ. ಅದರಿಂದ ಮಕ್ಕಳ ಆರೋಗ್ಯ ಕೂಡ ಕೆಟ್ಟೋಗಿದೆ. ನನ್ನ ಮನೆನ ನಾನು ಸರಿಪಡಿಸ್ಬೇಕು. ಸ್ವಲ್ಪ ಹಣ ಇದ್ರೆ ನನಗೆ ಸಹಾಯ ಮಾಡ್ತೀಯಾ? ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗ್ತದೆ ಜಾನಕಿ ಅಮ್ಮ, ಆದ್ರೆ ನಾನು ಏನ್ ಮಾಡೋದು? ನನ್ ಜೊತೆ ಹಣ ಇಲ್ಲ. ನಾನು ಕೂಡ ದಿನ ಕೂಲಿಗೆ ತಾನೇ ಹೋಗೋದು. ನನ್ ಜೊತೆ ಮಾತ್ರ ಅಷ್ಟೊಂದು ಹಣ ಎಲ್ಲಿಂದ ಬರುತ್ತೆ? ಹೀಗೆ ಯಾರೂ ಕೂಡ ಹಣವನ್ನು ಕೊಡದೇ ಇದ್ದ ಕಾರಣ ಜಾನಕಿ ಅಮ್ಮನಿಗೆ ತುಂಬಾನೇ ದುಃಖ ಆಯಿತು. ಹೀಗೆ ಆ ದಿನ ಆ ಕುಟುಂಬದಲ್ಲಿ ಇರುವವರು ಎಲ್ಲ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಮುಂದೆ ಕೂತ್ಕೊಂಡು ಹೀಗೆ ಮಾತಾಡ್ತಾ ಇದ್ರು. ಸ್ವಾಮಿ, ಎಷ್ಟೋ ದಿನಗಳಿಂದ ನಿಮ್ಮನ್ನು ನಾನು ಬೇಡ್ಕೊಳ್ತಾ ಇದ್ದೀನಿ. ಮಕ್ಕಳು ಕೂಡ ಅನಾರೋಗ್ಯದಲ್ಲಿದ್ದಾರೆ. ಮನೆ ಪರಿಸ್ಥಿತಿ ಕೂಡ ಸರಿ ಇಲ್ಲ. ಈ ಮನೆ ಸರಿ ಮಾಡೋದಿದ್ರೆ ನಾನು ಬದುಕೋದಿಲ್ಲ. ನೀವೇ ನನಗೆ ಸಹಾಯ ಮಾಡ್ಬೇಕು ಸ್ವಾಮಿ. ಹೀಗೆ ಕಣ್ಣೀರನ್ನು ಹಾಕಿಕೊಂಡು ಬೇಡ್ತಾ ಇದ್ದ ರಂಗಯ್ಯ. ಅವನ ಬೇಡಿಕೆಯನ್ನು ಈಡೇರಿಸಲು ಶ್ರೀ ವೆಂಕಟೇಶ್ವರ ಸ್ವಾಮಿ ಸ್ವತಃ ಅವನ ಮನೆ ಮುಂದೆ ಬಂದು ನಿಂತ್ರು. ಹೀಗೆ ವೆಂಕಟೇಶ್ವರ ಸ್ವಾಮಿ ರಂಗಯ್ಯನಿಗೂ ಅವನ ಕುಟುಂಬಕ್ಕೆ ಸಹಾಯ ಮಾಡಲು ಅವರ ಮನೆಗೆ ಬಂದ್ರು. ವೆಂಕಟೇಶ್ವರ ಸ್ವಾಮಿ ಅವನ ಮನೆ ಮುಂದೆ ಸ್ವಲ್ಪ ಹುಲ್ಲನ್ನು ಸೃಷ್ಟಿ ಮಾಡಿದ್ರು. ಹೀಗೆ ಆ ಹುಲ್ಲಿಗೆ ಶಕ್ತಿ ಬಂತು. ಆನಂತರ ಆ ಹುಲ್ಲು ತುಂಬಾನೇ ತಣ್ಣಗಾಯಿತು. ಆಗ ಶ್ರೀ ವೆಂಕಟೇಶ್ವರ ಸ್ವಾಮಿ ಸಾಧಾರಣ ಮನುಷ್ಯನ ಹಾಗೆ ರಂಗಯ್ಯನ ಮನೆಗೆ ಬಂದ್ರು. ಯಾರಯ್ಯ ನೀವು? ನಿಮಗೆ ಏನ್ ಬೇಕು? ನನ್ನ ಹೆಸರು ವೆಂಕಯ್ಯ. ನಿನ್ ಮನೆ ಏನೋ ಹಾಗೇ ಇದೆ, ಹಂಚೆಲ್ಲ ಬಿದ್ದೋಗಿ ಹಾಳಾಗಿದೆ. ಯಾಕೆ ಇನ್ನು ನೀನು ಸರಿ ಮಾಡಿಸ್ಲಿಲ್ಲ? ಈ ಮನೆನ ಸರಿ ಮಾಡ್ಬೇಕಾದ್ರೆ ದುಡ್ಡು ಬೇಕಲ್ವಾ? ಅದಕ್ಕೇನೆ ಹಣಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀವಿ. ಹಣ ಕೈಗೆ ಬರದೆ ಮನೆಯನ್ನು ಸರಿ ಮಾಡಲು ಆಗಲ್ಲ. ಅರೆ, ನಿಮ್ಮ ಮನೆ ಮುಂದೆ ಎಷ್ಟು ಚೆನ್ನಾಗಿರುವ ತೆಂಗಿನ ಗರಿಗಳಿದೆ. ಆ ಗರಿ ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿದೆ. ಇದರಲ್ಲಿ ನಿಮ್ಮ ಮನೆನ ಸರಿ ಮಾಡ್ಕೊಳ್ಳಿ. ಇದರಲ್ಲಿ ಮಾಡಿದ ಮನೆ ಯಾವತ್ತೂ ಹಾಳಾಗಲ್ಲ. ವೆಂಕಯ್ಯ ಹೇಳಿದ ತಕ್ಷಣ ರಂಗಯ್ಯ ಆ ಹುಲ್ಲನ್ನು ಕೈಯಲ್ಲಿ ಮುಟ್ಟಿದ. ಆ ಹುಲ್ಲು ತುಂಬಾನೇ ತಣ್ಣಗಾಗಿತ್ತು. ಇದನ್ನು ನೋಡಿ ವೆಂಕಯ್ಯ ಮತ್ತು ರಂಗಯ್ಯ ಆ ಮನೆಯ ಮೇಲೆ ಹುಲ್ಲನ್ನು ಹಾಕಿ ಮನೆಯನ್ನು ನಿರ್ಮಾಣ ಮಾಡಿದ್ರು. ಹೀಗೆ ಹುಲ್ಲಿನಿಂದಾನೇ ಮನೆಯನ್ನು ಕಟ್ಟಿದ್ರು. ಮಕ್ಕಳೇ, ಮನೆನ ತೆಂಗಿನ ಗರಿಗಳಿಂದ ಮಾಡಿರೋದು. ಇವಾಗ ಮನೆ ಒಳಗೋಗಿ ನೋಡಿ. ಹೀಗೆ ಮಕ್ಕಳು ಮನೆಯೊಳಗೆ ಬಂದು ನೋಡಿದಾಗ ಮನೆ ತುಂಬಾನೇ ತಂಪಾಗಿತ್ತು. ಮನೆ ತುಂಬಾನೇ ತಂಪಾಗಿದೆ. ಇಷ್ಟು ವರ್ಷ ಮನೆಯ ಮುಂದೆನೆ ಪರಿಹಾರ ಇದ್ರೂ ಕೂಡ ನಾವದನ್ನು ಸರಿಪಡಿಸಲು ಸಾಧ್ಯವಾಗಲಿಲ್ಲ. ಹಾಗಾದ್ರೆ ನಾನು ನನ್ನ ಮನೆಗೆ ಹೋಗ್ತೀನಿ. ನನ್ನ ಹೆಂಡತಿ ನನಗೋಸ್ಕರ ಕಾಯ್ತಾ ಇರ್ತಾಳೆ. ಮೊದಲೇ ನನ್ನ ಹೆಂಡತಿ ಸ್ವಲ್ಪ ಕೋಪಗಾರ್ತಿ. ಹೀಗೆ ವೆಂಕಟೇಶ್ವರ ಸ್ವಾಮಿ ವೈಕುಂಠಕ್ಕೆ ಹೊರಟೋದ್ರು. ಹೀಗೆ ಆ ಕುಟುಂಬ ಎಲ್ಲ ವೆಂಕಟೇಶ್ವರ ಸ್ವಾಮಿಯ ಮುಂದೆ ಕೂತ್ಕೊಂಡು ಪೂಜೆಯನ್ನು ಮಾಡ್ತಾ ಇದ್ರು. ಅಮ್ಮ, ಇಲ್ ನೋಡಿ, ದೇವರ ವಿಗ್ರಹಕ್ಕೆ ಮಣ್ಣು ಅಂಟಿಕೊಂಡಿದೆ. ಈ ಮಣ್ಣು ಮತ್ತು ಹುಲ್ಲನ್ನು ನೋಡ್ತಾ ಇದ್ರೆ ಇಲ್ಲಿಗೆ ಬಂದು ನಮಗೆ ಸಹಾಯ ಮಾಡಿದ್ದು ಶ್ರೀ ವೆಂಕಟೇಶ್ವರ ಸ್ವಾಮಿನೇ ಆಗಿರ್ಬೇಕು. ಹೀಗೆ ಅವರೆಲ್ಲರೂ ವೆಂಕಟೇಶ್ವರ ಸ್ವಾಮಿಗೆ ಧನ್ಯವಾದವನ್ನು ಹೇಳಿದ್ರು.